ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಅವಳ ಮಾತನ್ನ ಕೇಳಿದವಳಿಗೆ ಕುಂಕುಮ್ ಹಂಗೆಲ್ಲ ಏನೇನೋ ಮಾತಾಡೋ ಹುಡುಗಿ ಅಲ್ಲ. ಅವಳು ಗಟ್ಟಿಯಾಗಿ ಮಾತಾಡೋದೇ ಅನ್ಯಾಯ ನಡೀತಿರೋದು ನೋಡಿದಾಗ ಹಾಗಾದ್ರೆ ಅಲ್ಲಿ ಏನಾಗಿರಬಹುದು? ಅವಳು ಹೇಳೋದು ಕೇಳಿದ್ರೆ ಇವಳೇ ಅವರನ್ನ ತಪ್ಪು ತಿಳಿದಿರೋ ಸಂಭವ ಜಾಸ್ತಿ ಎನಿಸಿತ್ತು. ಕುಂಕುಮ್, ನೀನು ಯಾರಿಗೆ ಏನಂದ್ಯೋ ಅದು ನನಗೆ ಬ್ಯಾಡ್ದಿರೋ ವಿಷಯ. ನೀನು ಹಾಗೆಲ್ಲ ಏನೇನೋ ಮಾತಾಡೋಳಲ್ಲ ಅಂತವ ನನಗೆ ಚೆನ್ನಾಗಿ ಗೊತ್ತದೆ. ಹಂಗೂ ಮಾತಾಡಿದೀಯ ಅಂದರೆ ನಿನ್ನ ಮನಸ್ಸಿಗೆ ಏನೋ ನೋವಾಗಿರ್ತದೆ, ಅದಕ್ಕೆ ಮಾತಾಡಿರ್ತೀಯ. ಆದ್ರೂ ನೀನು ಅಂದಿದ್ದು ತಪ್ಪು ಅಂತವ ನಿನಗೆ ಅನ್ನಿಸಿದ್ರೆ ಹೋಗಿ ಕ್ಷಮೆ ಕೇಳು. ಅದಕ್ಕೆ ಯಾಕೆ ಇಷ್ಟೆಲ್ಲ ಚಿಂತೆ ಮಾಡ್ತಿದ್ದಿ? ಈಗ ಅಳದ್ ನಿಲ್ಲಿಸು ಮೊದಲು ನೀನು. ನೋಡು, ನೀನು ಹಿಂಗೆ ಇರೋದ್ರಿಂದ ನಿನ್ನ ಗೊಂಬೆ ಎಷ್ಟು ಸಪ್ಪೆ ಆಗ್ಬಿಟ್ಲು ಎಂದು ತನಗೆ ತಿಳಿದಂತೆ ಸಮಾಧಾನ ಮಾಡಿದ್ದಳು ಮಂದಾರ ತನ್ನ ಗೆಳತಿಯನ್ನ. ಮಂದ, ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು. ಥ್ಯಾಂಕ್ ಯು ಸೋ ಮಚ್ ಕಣೆ ನನ್ನ ಜೊತೆ ಇರೋದಕ್ಕೆ. ದೇವರು ಲೇಟಾಗಿ ಆದ್ರೂ ನಿನ್ನಂಥ ಗೆಳತಿಯನ್ನ ಕೊಟ್ಟವನಲ್ಲ, ಅದಕ್ಕಾರುವೆ ಅವನಿಗೆ ಕೈ ಮುಗಿಲೇಬೇಕು. ನೀನು ಹೇಳ್ದಂಗೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ಬಿಡ್ತೀನಿ. ಇನ್ನು ಕ್ಷಮಿಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಎಂದವಳು ತನ್ನನ್ನೇ ನೋಡುತ್ತಾ ನಿಂತಿದ್ದ ತನ್ನ ಗೊಂಬೆಯನ್ನ ಎತ್ತಿಕೊಂಡಿದ್ದಳು ಕುಂಕುಮ. ಎಸ್ ವರು, ಹಾಂ, ಯಾಕೋ ಇವತ್ತು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು ಕಣೋ, ಅದಕ್ಕೆ ಬರೋಕ್ಕಾಗಿಲ್ಲ. ನೋನೋ, ನೌ ಐ ಆಮ್ ಓಕೆ. ಹೌದಾ, ಬರ್ತಾ ಇದೆಯಾ? ಓಕೆ, ಕಮ್ ಕಮ್ ಎಂದು ಫೋನ್ ಕಟ್ ಮಾಡಿದ್ದ ಆಯುಷ್ ಆಚಾರ್ಯ. ಗೇಟ್ ಒಳಗಡೆ ಬಂದಿತ್ತು ವರ್ಧನ್ ಇದ್ದ ಕಾರು. ನಾನೇನೋ ಹೋಗ್ತಾ ಇದ್ದೀನಿ ಆಯುನ ನೋಡೋಕೆ, ಆದರೆ ಅಲ್ಲಿ ಕುಂಕುಮ ಇದ್ರೆ ಹೇಗೆ ಫೇಸ್ ಮಾಡೋದು ಅವಳನ್ನ? ಇದೇ ಮನೆಗೆ ನನ್ನ ಕಳಿಸಿದ್ದೀನಿ ಅಂತ ಗೊತ್ತಿದ್ದು ಯಾಕೆ ಹೇಳಲಿಲ್ಲ ನೀವು? ಅಂದರೆ ಏನು ಹೇಳೋದು ಅವಳಿಗೆ? ಛೇ, ಎಲ್ಲ ಆಯುವುದೇ ಕೆಲಸ. ನನ್ನಿಂದ ಸುಳ್ಳು ಹೇಳಿಸಿದ. ಪಾಪ ಹುಡುಗಿ, ನನ್ನ ಬಗ್ಗೆ ಏನು ಅನ್ಕೊಂಡಿರ್ತಾಳೋ? ತಲೆ ಕೆಟ್ಟಂತಾಗಿತ್ತು ಅವನಿಗೆ ಯೋಚನೆಯಿಂದ. ಆದರೂ ಅನಿವಾರ್ಯವಾಗಿ ಹೋಗುತ್ತಿದ್ದ ವರ್ಧನ್. ಕಾರು ಪಾರ್ಕ್ ಮಾಡಿ ಒಳಗೆ ಹೆಜ್ಜೆ ಹಾಕಿದ್ದ. ಅರೇ ವರುವಣ್ಣ, ನೀನು ಬರುವ ವಿಷಯ ಗೊತ್ತಿರಲಿಲ್ಲ ಮಾರಾಯ. ಎಂತ, ಎಲ್ಲ ಆರಾಮಲ್ವಾ? ಓ, ನಮ್ಮ ಅಣ್ಣನನ್ನ ನೋಡಲು ಬಂದಿದ್ದ. ಒಳ್ಳೆಯದಾಯಿತು ವರುವಣ್ಣ, ಮೇಲೆ ಅವರ ರೂಮಿನಲ್ಲೇ ಇದ್ದಾರೆ ಅಣ್ಣ ಎಂದಿದ್ದ. ಆಗ ತಾನೇ ಹೊರಗೆ ಬಂದಿದ್ದ ಜಾನಿ. ಜಾನಿ, ಆರಾಮ? ಹ್ಞೂ ಕಣೋ. ಈಗ ಹೇಗಿದ್ದಾನೆ ಆಯು? ಆರಾಮಾಗಿದ್ದಾನಲ್ಲ. ಅಂಕಲ್ ಹೇಗಿದ್ದಾರೆ? ಮೊದಲು ಆಯುನ ನೋಡ್ಕೊಂಡು ಬರ್ತೀನಿ, ಆಮೇಲೆ ಅಂಕಲ್ ಮಾತಾಡಿಸಿ ಹೊರಡ್ತೀನಿ ಎಂದವನು ಮೇಲೆ ಹೊರಟ ವರ್ಧನ್. ಅವರಿಬ್ಬರು ಮಾತನಾಡಿಕೊಳ್ಳಲಿ, ಕಡೆಗೆ ಇಬ್ಬರಿಗೂ ಚಹಾ ತೆಗೆದುಕೊಂಡು ಹೋಗ್ತೇನೆ ಎಂದುಕೊಂಡು ಅಡುಗೆ ಮನೆಯತ್ತ ನಡೆದಿದ್ದ ಜಾನಿ. ಏನಾಯ್ತು ಆಯು, ಇದ್ದಕ್ಕಿದ್ದ ಹಾಗೆ ನಿನಗೆ? ನಿನ್ನೆ ಚೆನ್ನಾಗೇ ಇದ್ದಲ್ಲಪ್ಪ, ಈಗ ಹೇಗಿದೆಯಾ? ಸುಸ್ತು ಇದೆಯಾ? ಇದೇನು ಗಾಯ ಕೈಗೆ? ನಿನಗೆ ಜ್ವರ ಅಂದಲ್ಲಪ್ಪ, ಮತ್ತೆ ಇದೇನು? ರೂಮಿನೊಳಗೆ ಬಂದವನು ಮಲಗಿದ್ದ ಆಯುಷ್ನ ಪಕ್ಕ ಕುಳಿತವನು ಗಾಬರಿಯಿಂದ ಕೇಳಿದ್ದ ಗೆಳೆಯನನ್ನ ವರ್ಧನ್. ಎಲ್ಲ ಹುಡುಗಿಯಿಂದನೇ ಆಗಿತ್ತು, ಎಲ್ಲವೂ ನಿನ್ನ ಕೃಪೆ ಎಂದು ಅನ್ನಬೇಕು ಅಂದುಕೊಂಡವನು ತುಟಿ ಕಚ್ಚಿ ಸುಮ್ಮನಾದ ಆಯುಷ್. ಅದು ಏನೋ ಗಾಯ ಆಯಿತು ಕಣೋ, ಅದರಿಂದಾನೇ ಜ್ವರ ಬಂದಿರಬೇಕು. ಅದಕ್ಕೆ ಅದರ ಹಿಂದೆನೇ ಸುಸ್ತು ಕೂಡ ಹಾಜರಾಗಿದೆ. ಅಂತೂ ನನ್ನ ಪರಿಸ್ಥಿತಿ ಹೀಗಾಗಿದೆ ನೋಡು ಎಂದಿದ್ದ ಆಯುಷ್ ಗೆಳೆಯನ ಹತ್ತಿರ. ಅವನ ಮಾತಿಗೆ ಅವನನ್ನೇ ಕಣ್ಣು ಸಂಕುಚಿಸಿ ಅನುಮಾನದಿಂದ ನೋಡಿದ್ದ ವರ್ಧನ್. ಅದೇ ಗಾಯ ಹೇಗೆ ಮಾಡ್ಕೊಂಡೆ ಅಂತ ಕೇಳ್ತಿರೋದು. ಹಾಂ, ಇನ್ನೇನಾಗಿರುತ್ತೆ? ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಯಾವುದೋ ಫ್ಲವರ್ ವಾಸೋ ಗ್ಲಾಸೋ ಯಾವುದನ್ನೋ ಕೈಯಿಂದ ತಳ್ಳಿರ್ತೀಯ, ಕೋಪದಲ್ಲಿ ಗಾಯ ಆಗಿರುತ್ತೆ. ನಾನು ಹೇಳ್ತಿರೋದು ಕರೆಕ್ಟ್ ತಾನೇ? ನೀನು ನಿನ್ನ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊ ಅಂದು ಅಂದು ನನ್ನ ತಲೆ ಕೂದಲೇ ಬೆಳಗಾಯಿತು. ನೀನು ಮಾತ್ರ ಬದಲಾಗಲಿಲ್ಲ. ಹೋಗಲಿ, ಮೆಡಿಸಿನ್ ತಗೊಂಡಿದೀಯ ತಾನೇ? ಈಗೇನು ಸುಸ್ತಿಲ್ವಲ್ಲ ಎಂದಿದ್ದ ಅವನ ಬುದ್ಧಿಯನ್ನು ಚೆನ್ನಾಗಿ ಬಲ್ಲ ವರ್ಧನ್. ಅದು ನನ್ನ ಹುಟ್ಟುಗುಣ ಕಣವರು, ನೀನು ಕೇಳಿಲ್ವಾ ಗಾದೆನ? ಹುಟ್ಟುಗುಣ ಸುಟ್ಟರೂ ಹೋಗಲ್ವಂತೆ. ನನಗೂ ನನ್ನ ಕೋಪನ ಕಡಿಮೆ ಮಾಡ್ಕೋಬೇಕು ಅಂತಾನೇ ಆಸೆ. ಅದಕ್ಕಾಗಿ ಏನೇನೋ ಸರ್ಕಸ್ ಮಾಡ್ತೀನಿ ನಾನು, ಯೋಗ, ಪ್ರಾಣಾಯಾಮ, ಹೀಗೆ ನನ್ನ ಕೈಲಿ ಏನು ಸಾಧ್ಯವೋ, ಎಷ್ಟು ಸಾಧ್ಯವೋ ಅಷ್ಟನ್ನೂ ಮಾಡ್ತೀನಿ. ಬಟ್ ನೋ ಯೂಸ್. ಕೋಪ ಮಾತ್ರ ಕಡಿಮೆ ಆಗಲ್ಲ. ಏನು ಮಾಡಿ ಸಾಯಲಿ ಹೇಳು ನಾನು ಎಂದಿದ್ದ ಆಯುಷ್ ಅಸಹಾಯಕತೆಯಿಂದ. ಹೋಗಲಿ ಬಿಡೋ ಮಾರಯ್ಯ, ಈಗ ನೋವು ಇದೆಯಾ? ಜ್ವರ ಸುಸ್ತು ವಾಸಿಯಾಗಿದೆ ತಾನೇ ಸ್ವಲ್ಪ? ಡಾಕ್ಟರ್ ಅಂಕಲ್ ಬಂದಿದ್ರಾ? ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದೆಯಾ ತಾನೇ ಎಂದಿದ್ದ ಮಲಗಿದ್ದ ಗೆಳೆಯನ ಹಣೆ ಮೇಲೆ ಕೈ ಇಟ್ಟು ನೋಡುತ್ತಾ ವರ್ಧನ್. ಅವನು ಡಾಕ್ಟರ್ ಬಂದಿದ್ರಾ ಎಂದು ಕೇಳಿದ ತಕ್ಷಣ ಹುಡುಗಿಯ ಮುಖವೇ ಕಣ್ಮುಂದೆ ಬಂದಂತಾಗಿತ್ತು ಆಯುಷ್ಗೆ. ಛೇ, ಮರೆಯಬೇಕೆಂದರೂ ಮರೆಯಲು ಸಾಧ್ಯವಾಗದ ಹುಚ್ಚು ನನಗೆ ಈ ಹುಡುಗಿಯದು. ಅದೇನು ಹಣೆಬರಹವೋ ನಂದು, ಥತ್ ಎಂದುಕೊಂಡು ಮಲಗಿದ್ದಲ್ಲೇ ಮಿಸುಕಾಡಿದ್ದ ಆಯುಷ್. ಸ್ವಲ್ಪ ಪರವಾಗಿಲ್ಲ ಕಣೋ ಈಗ.
ಅದು ಡಾಕ್ಟರ್ ಏನೋ ಹೇಳ ಹೊರಟವನ ಮಾತನ್ನ ತಡೆದಿತ್ತು ಜಾನಿಯ ಧ್ವನಿ. ಡಾಕ್ಟರ್ ಊರಿಲ್ಲಿ ಇಲ್ಲ ಮಾರಯ್ಯ. ನನಗಂತೂ ಅಣ್ಣನ ಪರಿಸ್ಥಿತಿ ನೋಡಿ ಕೈಕಾಲೇ ಆಡದ ಹಾಗೆ ಆಗಿಬಿಟ್ಟಿತ್ತು ಗೊತ್ತುಂಟಾ. ನನ್ನ ಪುಣ್ಯ, ಅಣ್ಣನ ಅದೃಷ್ಟ ಚಂದ ಇತ್ತು. ನಮ್ಮ ಅಪ್ಪಾಜಿನ ನೋಡಿಕೊಳ್ಳಲು ಹೊಸದಾಗಿ ಬಂದ ಹುಡುಗಿ ಉಂಟಲ್ಲ, ದೇವ್ರ ಹಾಗೆ ಬಂದ್ರು ಮಾರಯ್ಯ. ಅವರೇ ಅಣ್ಣನಿಗೆ ಇಂಜೆಕ್ಷನ್ ಹಾಕಿ ಚಂದ ನೋಡಿಕೊಂಡದ್ದು ಗೊತ್ತುಂಟಾ. ನನಗೆ ಆಗ ಉಸಿರು ಬಂದಿದ್ದು ಮಾರಯ್ಯ. ಅವರು ಇಲ್ಲದಿದ್ದರೆ ಎಂತ ಮಾಡೋದಾಗಿತ್ತು ನಾನು. ದೇವರು ದೊಡ್ಡವನು ಎಂದಿದ್ದ. ತಾನು ತಂದಿದ್ದ ಟೀ ಕಪ್ ವರ್ಧನ್ನ ಕೈಗೆ ಕೊಟ್ಟು ಆಯುಷ್ಗಾಗಿ ತಂದಿದ್ದ ಟೀ ಕಪ್ ಅಲ್ಲಿಯೇ ಟೇಬಲ್ ಮೇಲೆ ಇಟ್ಟು ತಾನು ಕೆಳಗೆ ನಡೆದಿದ್ದ ಜಾನಿ. ಅವನ ಮಾತು ಕೇಳಿದವನು ಆಯುಷ್ನ ಮುಖವನ್ನೇ ನೋಡಿದ್ದ ವರ್ಧನ್ ನಿಜಾನಾ ಎನ್ನುವಂತೆ. ಈಗ ಅನಿವಾರ್ಯವಾಗಿ ಹೌದು ಎಂಬಂತೆ ಕಣ್ಣು ಮುಚ್ಚಿ ತೆರೆದು ಸಮ್ಮತಿ ಸೂಚಿಸಿದ್ದ. ಆಯು, ಜಾನಿ ಹೇಳಿದ್ದು ಆ ಹುಡುಗಿ ಮಿಸ್ ಕುಂಕುಮ ಬಗ್ಗೆ ತಾನೇ? ಅವಳೇ ನಿನ್ನ ಮೆಡಿಸಿನ್ ಮಾಡಿದ್ದ ನಿನಗೆ? ಒಳ್ಳೇದಾಯ್ತು ನೋಡು ಸದ್ಯ. ಅವಳಾದ್ರೂ ಸಮಯಕ್ಕೆ ದೊರಕಿದ್ಲಲ್ಲ. ಇಲ್ಲ ಅಂದ್ರೆ ಜಾನಿಗೆ ಕಷ್ಟ ಆಗಿರೋದು. ಹೌದು, ಹುಡುಗಿ ಬಂದು ಇನ್ನೂ ಒಂದೇ ದಿನ ಅಲ್ವಾ? ಅಂಕಲ್ಗೆ ಹುಡುಗಿ ಬಂದಿದ್ದು ಹೇಗನ್ನಿಸ್ತು? ಹುಡುಗಿಯ ಕೆಲಸದ ರೀತಿ ಇಷ್ಟ ಆಯ್ತಾ ಅವ್ರಿಗೆ? ಬಿಡು, ನಾನೇ ಅವರ ಹತ್ರ ಹೋಗಿ ಕೇಳ್ತೀನಿ ಆಮೇಲೆ ಎಂದವನು ಗೆಳೆಯನನ್ನೇ ನೋಡಿದ್ದ ವರ್ಧನ್. ಏನ್ ಹಂಗೆ ನೋಡ್ತಾ ಇದೀಯ ನನ್ನ? ಯಾಕೆ, ನನ್ನ ಮುಖದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಎಂದಿದ್ದ ಆಯುಷ್ ಅವನ ನೋಟದಿಂದ ಕಸಿವಿಸಿಯಾಗಿ. ನಿನ್ನ ಮುಖಕ್ಕೆ ಏನಪ್ಪ ಫಸ್ಟ್ ಕ್ಲಾಸ್ ಆಗಿದೆ, ಆದರೆ ಈಗ ನನ್ನ ಮುಖದ ಶೇಪ್ ಔಟ್ ಆಗುವ ಎಲ್ಲ ಲಕ್ಷಣನೂ ಕಾಣ್ತಾ ಇದೆ ನನಗೆ ಎಂದಿದ್ದ ವರ್ಧನ್ ಮುಖ ಬಾಡಿಸಿಕೊಂಡು. ಏ, ಏನು ಮಾತಾಡ್ತಾ ಇದೆಯೋ ಮಾರಾಯ? ನಿನ್ನ ಮುಖದ ಶೇಪ್ ಔಟ್ ಯಾಕಾಗುತ್ತೆ? ಅದು ಇಲ್ಲಿ ನಮ್ಮನೇಲಿ ತಲೆ ಕೆಟ್ಟಿದ್ಯಾ ನಿಂಗೆ ಎಂದಿದ್ದ ಅವನ ಮಾತಿನ ತಲೆ ಬುಡ ಅರ್ಥ ಆಗದೆ ಆಯುಷ್. ತಲೆ ಕೆಡ್ತಾ ಇರೋದಂತೂ ಪಕ್ಕಾ ಕಣೋ. ಅದಕ್ಕೆ ನೀನೇ ಕಾರಣ. ಹೆಂಗೆ ನಾನು ಕಾರಣ ಆಗ್ತೀನಿ ನಿನ್ನ ತಲೆ ಕೆಡಕ್ಕೆ ಅಂತ ಮತ್ತೆ ಗುರ್ರ್ ಅನ್ಬೇಡ. ನಾನು ಹೇಳ್ತೀನಿ ಅದಕ್ಕೂ ಮೊದಲು. ಆ ಹುಡುಗಿ ಕುಂಕುಮ ಇಲ್ಲಿ ಕೆಲಸಕ್ಕೆ ಬರೋಕೆ ನಾನೇ ಅಲ್ವೇನಪ್ಪ ಕಾರಣ? ನಿನ್ನ ಮಾತು ಕೇಳಿ ನಾನೇ ತಾನೇ ನಾ ನಿನ್ನ ಮನೆಯ ಅಡ್ರೆಸ್ ಕೊಟ್ಟಿರೋದು. ನನಗೆ ನಿನ್ನ ಮನೆಯ ಅಡ್ರೆಸ್ ಖಂಡಿತ ಗೊತ್ತಿರುತ್ತೆ ಅಂತ ಅವಳಿಗೆ ಗೊತ್ತಿರಲ್ವಾ? ಅಷ್ಟು ದಡ್ಡಿನ ಅವಳು? ಈಗ ನನ್ನ ಕಂಡ್ರೆ ಅವಳು ಇದೇ ಪ್ರಶ್ನೆ ಕೇಳಿದರೆ ನಾನೇನು ಉತ್ತರ ಕೊಡೋದು? ನನ್ನ ಬಗ್ಗೆ ಏನು ಅಂದ್ಕೊಂಡಿರಲ್ಲ ಅವಳು? ಪಾಪ ಕಣೋ ಮಿಸ್ ಕುಂಕುಮ. ತುಂಬ ಮುಗ್ಧ ಹುಡುಗಿ ಅವಳು. ಯಾವುದೇ ಆಡಂಬರವಿಲ್ಲ ಅವಳಲ್ಲಿ. ಅಂತಹ ಹುಡುಗಿಯರು ಈಗಲೂ ಇದ್ದಾರೆ ಅಂದರೆ ನನಗೇ ಆಶ್ಚರ್ಯ. ನನಗಂತೂ ಹುಡುಗಿ ತುಂಬ ಇಷ್ಟ ನೋಡು ಎಂದು ಬಿಟ್ಟಿದ್ದ ವರ್ಧನ್ ಮುಕ್ತವಾಗಿ. ಅವನ ಕೊನೆಯ ಮಾತು ಕೇಳಿ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಕಿವುಚಿದಂತಾಗಿತ್ತು ಆಯುಷ್ಗೆ. ಇದೇನಿವನು ಆ ಹುಡುಗಿಯನ್ನ ಇಷ್ಟ ಅಂತಿದ್ದಾನೆ, ಅಂದರೆ ಯಾವ ರೀತಿ ಎಂದುಕೊಂಡವನಿಗೆ ಅವನ ಮಾತು ಇಷ್ಟವಾಗಿರಲಿಲ್ಲ. ಜೊತೆಗೆ ಅವನ ಮಾತಿನಿಂದ ಅದೇನೋ ಒಂದು ರೀತಿಯ ಸಂಕಟವಾಗಿತ್ತು ಅವನಿಗೆ. ಅದ್ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀಯ? ಅವಳು ನಿನ್ನ ಕಂಡ್ರೆ ತಾನೇ ಮುಂದಿನ ಮ್ಯಾಟ್ರು. ಈಗಂತೂ ಅವಳು ಇಲ್ಲಿ ಬರಲ್ಲ. ಅವಳಿಗೆ ಅಂತ ಕೊಟ್ಟಿರೋ ಮನೆಯಲ್ಲಿ ಇರ್ತಾಳೆ ಐ ಥಿಂಕ್. ಹಾಗೂ ಒಂದು ವೇಳೆ ಕಂಡ್ರೆ ನಾನು ಆಗ ವಿಸಿಟಿಂಗ್ ಕಾರ್ಡಲ್ಲಿರೋ ಅಡ್ರೆಸ್ಸನ್ನು ಗಮನಿಸಿಯೇ ಇಲ್ಲ ಅನ್ನು. ದಟ್ಸ್ ಆಲ್ ಎಂದು ಅವನೇ ಸಮಸ್ಯೆಗೆ ಪರಿಹಾರ ಹೇಳಿದ್ದ. ಥ್ಯಾಂಕ್ ಯು ಸೋ ಮಚ್ ಕಣೋ ಆಯು. ಸಮಸ್ಯೆನೂ ನಿಂದೆ, ಪರಿಹಾರನೂ ನಿಂದೆ, ಹಾಗೇ ಹೇಳ್ತೀನಿ. ನಾನಂತೂ ಅವಳನ್ನು ನೋಡದೆ ಮಾತಾಡದೆ ಹೋಗೋನಲ್ಲ ಇವತ್ತು ನೋಡು. ಅವಳ ಮಾತನ್ನು ಕೇಳದೆ ಎಷ್ಟೋ ದಿನ ಆಗಿದೆ ಅನ್ನೋ ಥರ ಇದೆ ನನಗಂತೂ. ಎಷ್ಟು ಫನ್ನಿಯಾಗಿ ಮಾತಾಡ್ತಾಳೆ ಗೊತ್ತಾ ಹುಡುಗಿ? ಅವಳ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಖುಷಿಯಾಗೇ ಇರ್ತಾಳೆ. ಐ ಲೈಕ್ ಹರ್ ನೇಚರ್ ಎಂದಿದ್ದ ತನ್ಮಯನಾಗಿ ವರ್ಧನ್. ಈಗಂತೂ ಆಯುಷ್ನ ಮಾ ಈಗಂತೂ ವರ್ಧನ್ನ ಮಾತು ಆಯುಷ್ನನ್ನ ಅನುಮಾನಕ್ಕೆ ನೂಕಿತು. ಆಯುಷ್ ಅನುಮಾನದಿಂದ ಗೆಳೆಯನ ಮುಖವನ್ನೇ ನೋಡಿದ್ದ ಸೂಕ್ಷ್ಮವಾಗಿ. ಇವನ ಮನಸ್ಸಿನಲ್ಲಿ ಆ ಹುಡುಗಿಯ ಬಗ್ಗೆ ಸ್ಪೆಷಲ್ ಫೀಲಿಂಗ್ ಇದೆಯಾ? ಯೋಚನೆಯೇ ಅಸಹನೀಯ ಎನ್ನಿಸಿತ್ತು ಅವನಿಗೆ. ನೋ ನೋ, ದಟ್ಸ್ ಇಂಪಾಸಿಬಲ್. ಹಾಗಾಗಲು ಸಾಧ್ಯವೇ ಇಲ್ಲ. ನನ್ನ ಬಿಟ್ಟು ಅವಳ ಬಗ್ಗೆ ಬೇರೆಯವರು ಆ ರೀತಿ ಯೋಚಿಸೋದು ನನಗೆ ಬಿಲ್ಕುಲ್ ಇಷ್ಟವಿಲ್ಲ. ಅದು ವರ್ಧನಾದರೂ ಅಷ್ಟೇ. ಆ ರೀತಿ ಆಗಲು ನಾನು ಬಿಡಲ್ಲ ಎಂದುಕೊಂಡವನು ಮಲಗಿದ್ದೆಲ್ಲಿಂದ ಧಡಕ್ಕನೆ ಎದ್ದು ಕುಳಿತಿದ್ದ ಆಯುಷ್. ಹಣೆಯೆಲ್ಲ ಬೆವರಿ ಬಿಟ್ಟಿತ್ತು ಅವನಿಗೆ ಆ ಒಂದು ಯೋಚನೆಯಿಂದಲೇ. ಆದರೆ ಆದರೆ ಏನು ಹಕ್ಕಿದೆ ನನಗೆ ಅವಳ ಮೇಲೆ? ಏನಾಗಬೇಕು ನನಗೆ ಅವಳು? ನನಗೆ ಅವಳ ಬಗ್ಗೆ ಭಾವನೆಗಳು ಇದ್ದರೆ ಸಾಕೆ. ಅವಳಿಗೂ ನನ್ನ ಬಗ್ಗೆ ಅದೇ ಥರದ ಭಾವನೆಗಳು ಇರಬೇಕಲ್ಲ. ನನ್ನನ್ನು ಅರ್ಥನೇ ಮಾಡಿಕೊಂಡಿಲ್ಲ ಹುಡುಗಿ. ಎಂಥ ಅಸಹ್ಯದ ಯೋಚನೆ ಇದೆ ನನ್ನ ಕುರಿತು ಅವಳಿಗೆ. ಛೇ, ಬಲವಂತದಿಂದ ಯಾರನ್ನೂ ಇಂತಹ ವಿಷಯವನ್ನ ಒಪ್ಪಿಸಲು ಸಾಧ್ಯವಿಲ್ಲ ಅಲ್ವಾ? ಅವಳ ಬದುಕು, ಅವಳ ಇಷ್ಟ, ಅದನ್ನೆಲ್ಲ ಕೇಳೋದಕ್ಕೆ ಹೇಳೋದಕ್ಕೆ ನಾವ್ಯಾರು ಅಲ್ವೇ? ಆ ಯೋಚನೆಯೇ ಹಿಂಸೆ ಎನಿಸಿಬಿಟ್ಟಿತ್ತು ಆಯುಷ್ಗೆ. ನೋನು, ಯಾಕೆ ಕೇಳಬಾರ್ದು? ಯಾಕೆ ಹೇಳಬಾರ್ದು? ಐ ಐ ಲೈಕ್ ಹರ್. ನನಗೆ ಅವಳು ಅಂದರೆ ಇಷ್ಟ. ಅವಳಿಗೆ ನಾನು ಇಷ್ಟ ಇಲ್ಲ ಅಂದರೆ ಅದು ಅವಳ ಪ್ರಾಬ್ಲಮ್. ಅದನ್ನು ಬಾಯಿ ಬಿಟ್ಟು ಹೇಳಲಿ, ನನಗೆ ನೀನು ಅಂದರೆ ಇಷ್ಟ ಇಲ್ಲ ಅಂತ. ಜೊತೆಗೆ ಯಾಕೆ ಇಷ್ಟ ಇಲ್ಲ ಅಂತಲೂ ಹೇಳಲಿ. ಆಗ ಆಗ ಅವಳನ್ನು ಅವಳ ಪಾಡಿಗೆ ಬಿಟ್ಟು ಬಿಡುವ ಬಗ್ಗೆ ಯೋಚನೆ ಮಾಡ್ಬೋದು ನಾನು. ಸುಮ್ಮನೆ ಇಲ್ಲ ಸಲ್ಲದನ್ನೆಲ್ಲ ಯೋಚನೆ ಮಾಡಿ ಹುಡುಗಿಯನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ನೋ,
ನೆವರ್ ಎಸ್ ಎಂದುಕೊಂಡ ಆಯುಷ್ ಮತ್ತೆ. ಮನಸ್ಸಿನ ತಾಕಲಾಟದಿಂದ ಮತ್ತೂ ಸುಸ್ತಾಗಿ ಬಿಟ್ಟಿತ್ತು ಅವನಿಗೆ. ಹಣೆ ಒತ್ತಿಕೊಂಡು ದೀರ್ಘ ಉಸಿರು ಹೊರಹಾಕಿದ್ದ ಆಯುಷ್. ತಲೆ ವಿಪರೀತ ಸಿಡಿಯತೊಡಗಿತ್ತು ಅವನಿಗೆ. ಎಲ್ಲವೂ ಮಂಜು ಮಂಜಾಗಿ ಕಾಣತೊಡಗಿತ್ತು. ಹಾಗೆಯೇ ಹಿಂದಕ್ಕೆ ತಲೆ ಕೊಟ್ಟು ಕಣ್ಣು ಮುಚ್ಚಿದ ಆಯುಷ್. ಹುಡುಗಿಯ ಗುಂಗಿನಲ್ಲಿ ಇದ್ದವನು ಆಯುಷ್ನ ಉಸಿರಾಟ ಸದ್ದಿನಿಂದ ಎಚ್ಚೆತ್ತವನು. ಏಯ್ ಆಯು, ಏನಾಗ್ತಾ ಇದೆ ಹಾ? ಸುಸ್ತಾಗ್ತಾ ಇದೆಯಾ? ಯಾಕೆ ಹೀಗೆ ಬೆವರ್ತಾ ಇದೆಯಾ? ಏನೂ ತಿಂದಿಲ್ವಾ ಬೆಳಗ್ಗೆಯಿಂದ? ಇರು, ನಾನು ಹೋಗಿ ಜಾನಿಗೆ ಹೇಳಿ ಬರ್ತೀನಿ ಓಕೆ ಎಂದು ಕುಳಿತಲ್ಲಿಂದ ಎದ್ದಿದ್ದ ವರ್ಧನ್. ಅವನನ್ನು ತಡೆಯುವ ತ್ರಾಣವೂ ಇರಲಿಲ್ಲ ಆಯುಷ್ಗೆ. ಅವನು ಕೆಳಗೆ ಬರುವುದಕ್ಕೂ ಕುಂಕುಮ ನಾಟ್ಯಪುಟ್ಟಿಯನ್ನು ಕರೆದುಕೊಂಡು ಮನೆಯ ಒಳಗೆ ಬರುವುದಕ್ಕೂ ಸರಿ ಹೋಗಿತ್ತು. ನಾಟ್ಯಾಳ ಜೊತೆ ಅವಳದೇ ಭಾಷೆಯಲ್ಲಿ ಮಾತಾಡುತ್ತಾ ಬರುತ್ತಿದ್ದಳು ಹುಡುಗಿ. ಅವರದೇ ಲೋಕದಲ್ಲಿ ಇದ್ದರು ಇಬ್ಬರು. ಅಲ್ಲಿಯೇ ನಿಂತು ಅವಳನ್ನು ಕಣ್ತುಂಬಿಕೊಂಡ ವರ್ಧನ್. ನಾಟ್ಯಾಳ ಹತ್ತಿರ ಏನೇನೋ ಹೇಳುತ್ತಾ ಯಾಕೋ ತಲೆ ಎತ್ತಿದವಳಿಗೆ ತಮ್ಮತ್ತಲೇ ನೋಡುತ್ತಾ ನಿಂತಿದ್ದ ವರ್ಧನ್ ಕಣ್ಣಿಗೆ ಬಿದ್ದಿದ್ದ. ಅವನತ್ತ ಬಂದಿದ್ದಳು ಕುಂಕುಮ. ಹಾಯ್ ವರ್ಧನ್ ಸರ್, ಹೇಗಿದ್ದೀರಾ ಎಂದಿದ್ದಳು ಮುಗುಳ್ನಕ್ಕು ಮಾಮೂಲಾಗಿ. ಅವಳನ್ನೇ ನೋಡುತ್ತಾ ಮೈಮರೆತಿದ್ದವನು ಎಚ್ಚೆತ್ತು ಮುಗುಳ್ನಕ್ಕಿದ್ದ ವರ್ಧನ್. ಹಲೋ ಮಿಸ್ ಕುಂಕುಮ, ಐ ಆಮ್ ಫೈನ್, ನೀವು ಹೇಗಿದ್ದೀರಾ? ಸಾರಿ ಮಿಸ್ ಕುಂಕುಮ, ನಿಮ್ಮನ್ನು ಕಳಿಸಿದ್ದ ಮನೆ ಇದೆ ಅಂತ ಸತ್ಯವಾಗಿಯೂ ನನಗೆ ಗೊತ್ತಿರಲಿಲ್ಲ. ಆ ಕಾರ್ಡನ್ನು ನಾನು ನೋಡಿಯೇ ಇಲ್ಲ. ನಿಮಗೆ ನನ್ನ ಮೇಲೆ ಬೇಸರ ಕೋಪ ಇದ್ದರೆ ಬೈದು ಬಿಡಿ, ಆದರೆ ಅದನ್ನೇ ಮುಂದುವರಿಸಬೇಡಿ ಪ್ಲೀಸ್ ಎಂದಿದ್ದ ಅಪರಾಧಿ ಭಾವದಿಂದ ವರ್ಧನ್. ವಿಷಾದದ ನಗು ಮೂಡಿತ್ತು ಅವಳ ಮುಖದ ಮೇಲೆ. ನನ್ನ ಹಣೆ ಬರಹಕ್ಕೆ ಬೇರೆಯವರನ್ನ ಹೊಣೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಲ್ವಾ ಸರ್? ಬಿಡಿ ಅದೆಲ್ಲನೂ. ಹೇಳಿ, ಹೇಗಿದ್ದೀರಾ? ಆಯುಷ್ ಸರ್ನ ನೋಡೋಕೆ ಬಂದಿದ್ದೀರಾ? ಹೇಗಿದ್ದಾರೆ ಈಗ ಸರ್ರು ಎಂದಿದ್ದಳು ಕುಂಕುಮ. ಆಗ ತಾನು ಬಂದ ವಿಷಯ ನೆನಪಾಗಿತ್ತು ಅವನಿಗೆ. ಮರ್ತೇ ಬಿಟ್ಟಿದ್ದೆ ಮಿಸ್ ಕುಂಕುಮ, ನೀವು ಬಂದಿದ್ದು ಒಳ್ಳೇದಾಯ್ತು ನೋಡಿ. ಆಯು ಯಾಕೋ ಸುಸ್ತಾದಂಗಿದ್ದಾನೆ, ಮುಖ ಎಲ್ಲ ಬೆವರ್ತಾ ಇದೆ, ಉಸಿರಾಟದ ಗತಿ ಕೂಡ ಜೋರಾದಂಗಾಗಿದೆ. ಮಲಗಿಸಿ ಬಂದಿದ್ದೀನಿ. ತುಂಬ ಸುಸ್ತು ಇದೆಯೇನೋ ಅನ್ನಿಸುತ್ತಿತ್ತು. ನಿಮಗಾದರೆ ಗೊತ್ತಾಗುತ್ತೆ, ನರ್ಸ್ ಅಲ್ವಾ ನೀವು? ಬನ್ನಿ ಪ್ಲೀಸ್, ನೋಡಿ ಹೇಳಿ ಏನಾಗಿದೆ ಅವನಿಗೆ ಅಂತ. ಕೊಡಿ ನನ್ನ ಕೈಗೆ ಚಿನ್ನಿನ ಪ್ಲೀಸ್ ಎಂದಿದ್ದ ಸಣ್ಣ ಆತಂಕದಿಂದ ವರ್ಧನ್. ನಾಟ್ಯ ಪುಟ್ಟಿಯನ್ನ ಎತ್ತಿಕೊಳ್ಳಲು ಕೈ ಚಾಚಿದ್ದ. ಅದೇನೆನಿಸಿತ್ತೋ ಅವನು ಕರೆದ ತಕ್ಷಣ ಅವನ ಹತ್ತಿರ ಹೋಗಿತ್ತು ಮಗು. ಕುಂಕುಮಗೆ ಮುತ್ತು ಕೊಟ್ಟು ಮುಖ ಮುಖ ನೋಡಿಕೊಂಡಿದ್ದರು ವರ್ಧನ್ ಹಾಗೂ ಕುಂಕುಮ ಅವಳ ಚರ್ಯೆಗೆ. ಕುಂಕುಮಗೆ ಹೋಗಲು ದಾರಿ ಬಿಟ್ಟಿದ್ದ ವರ್ಧನ್. ಅವಳು ಓಡಿಕೊಂಡೇ ಮೇಲೆ ನಡೆದಿದ್ದಳು. ಅವಳಿಗೂ ಸಣ್ಣ ಆತಂಕವಿತ್ತು ಆಯುಷ್ನ ಆರೋಗ್ಯದ ಬಗ್ಗೆ. ಬೆಳಗ್ಗೆ ಕೂಡ ಎಚ್ಚರ ತಪ್ಪಿದ್ದನಲ್ಲ ಅವನು. ಅವನ ರೂಮಿನ ಹೊರಗೆ ಬಂದು ನಿಂತವಳಿಗೆ ಅವನ ಬಗ್ಗೆ ತಾನು ಆಡಿದ್ದ ಮಾತು, ಅದಕ್ಕೆ ಅವನು ತನ್ನ ಮೇಲೆ ಬೇಸರಿಸಿಕೊಂಡು ಆಡಿದ ಮಾತು ಎಲ್ಲವೂ ನೆನಪಾಗಿ ಎದೆ ಸಣ್ಣಗೆ ನಡುಗಿತ್ತು. ಆಗಿದ್ದಾಗ್ಲಿ ದೊರೆಗೆ ಕೋಪ ಬಂದದೆ, ಅದಕ್ಕೆ ಹಾಗೆಲ್ಲ ಮಾತಾಡವ್ರೆ. ನಾನುವೇ ಅವ್ರ ತಾವು ಕ್ಷಮೆ ಕೇಳ್ಬಿಟ್ಟೇ ಬತ್ತೀನಿ. ಮಿಕ್ಕಿದ್ದು ಅವರ ಇಷ್ಟ ಅಷ್ಟೇಯ. ಈಗ ಒಳಿಕ್ ಹೋಗಿ ಅವರನ್ನ ನೋಡ್ತೀನಿ, ಅದೇನಾಗದೋ ಎಂದುಕೊಂಡವಳು ಧೈರ್ಯ ತಂದುಕೊಂಡು ಒಳಗೆ ಹೆಜ್ಜೆ ಹಾಕಿದ್ದಳು ಹುಡುಗಿ. ಅವನು ಮಲಗಿದ್ದತ್ತ ದೃಷ್ಟಿ ಹಾಯಿಸಿದ್ದಳು ಆತುರದಿಂದ. ದಿಂಬಿಗೆ ಒರಗಿ ತನ್ನ ವಿಶಾಲವಾದ ಕಾಟ್ಗೆ ತಲೆ ಚಾಚಿದ್ದಾನೆ. ಕಣ್ಣು ಮುಚ್ಚಿ ಆಯುಷ್ ಆಚಾರ್ಯ. ಒಂದೇ ಉಸಿರಿಗೆ ಅವನತ್ತ ಓಡಿದ್ದಳು ಕುಂಕುಮ. ಅವನ ಕೆಂಪಡರಿದ್ದ ಮುಖ, ಬೆವರಿನಿಂದ ತೊಯ್ದು ಹೋಗಿದ್ದ ವಿಶಾಲವಾದ ಹಣೆ, ಆ ಹಣೆಯ ಮೇಲೆಲ್ಲ ಎಲ್ಲೆಂದರಲ್ಲಿ ಹರಡಿಕೊಂಡಿದ್ದ ಅವನ ಸೊಂಪು ಕೂದಲು, ಬಾಡಿ ಬಸವಳಿದು ಹೋಗಿದ್ದ ಅವನ ಆಕರ್ಷಕವಾದ ವದನ, ಎಲ್ಲವನ್ನ ನೋಡಿದವಳಿಗೆ ಕರುಳು ಕಿವುಚಿದಂತಾಗಿತ್ತು. ಕಂಗಳು ಯಾಕೋ ತುಂಬಿ ಬಂದಿದ್ದವು ಅವಳಿಗೆ. ಎದುರಿಗಿದ್ದವನಿಗೆ ನಡುಕ ತರಿಸುತ್ತಿದ್ದ ಅವನ ತೀಕ್ಷ್ಣ ಕಂಗಳು ಇಂದು ಸೋತು ಮುಚ್ಚಿಕೊಂಡಿದ್ವೆ. ಅಯ್ಯೋ ಎನಿಸಿಬಿಟ್ಟಿತ್ತು ನಿಜವಾಗಿಯೂ ಹುಡುಗಿಗೆ. ನಿಧಾನವಾಗಿ ಅವನ ಹತ್ತಿರ ಸರಿದು ಅವನ ಹಣೆಯ ತುಂಬೆಲ್ಲ ಹರಡಿದ್ದ ಸೊಂಪು ಕೂದಲನ್ನ ಮೃದುವಾಗಿ ಮೇಲೆ ಸರಿಸಿದ್ದಳು ಕುಂಕುಮ. ಅವಳ ಬೆಚ್ಚನೆಯ ಸ್ಪರ್ಶದಿಂದ ಎಚ್ಚರಾದವನು ನಿಧಾನವಾಗಿ ಕಣ್ಣು ಬಿಟ್ಟಿದ್ದ ಆಯುಷ್ ಆಚಾರ್ಯ. ತನ್ನ ಎದುರಿಗೆ ಇದ್ದವಳನ್ನ ಅಂತಹ ಪರಿಸ್ಥಿತಿಯಲ್ಲೂ ಗುರುತಿಸಿದ್ದ ಅವನು ಕಂಗಳನ್ನ ಬಿಡಲಾಗದೇ ಇದ್ದರೂ ಕೂಡ ಕಷ್ಟಪಟ್ಟಾದರೂ ಅವಳನ್ನೇ ದೀರ್ಘವಾಗಿ ದಿಟ್ಟಿಸಿದ್ದ ಆಯುಷ್. ಅವನ ಆ ನೋಟದಲ್ಲಿ, ಮಾತುಗಳಲ್ಲಿ ಹೇಳಲಾಗದ ಸಾವಿರ ಭಾವನೆಗಳು ಇವೆ ಎನ್ನಿಸಿತ್ತು ಯಾಕೋ ಹುಡುಗಿಗೆ. ತನ್ನ ನೋಟವನ್ನು ಅವನಿಂದ ಪಕ್ಕಕ್ಕೆ ಸರಿಸಿ ತನ್ನ ಕಂಗಳನ್ನು ಒತ್ತಿಕೊಂಡಿದ್ದಳು. ಅವನು ಕೂಡ ಮತ್ತೆ ಕಾಟ್ಗೆ ತಲೆ ಚಾಚಿದ್ದ ಕಣ್ಣು ಮುಚ್ಚಿ. ಅವನ ಹಣೆಯ ಮೇಲೆ ಕೈಯಿಟ್ಟವಳಿಗೆ ಜ್ವರವೇನೂ ಇದ್ದ ಹಾಗೆ ಕಾಣಿಸಲಿಲ್ಲ. ಬಹುಶಃ ಕೈ ನೋವು, ಜ್ವರದ ತಾಪಕ್ಕೆ ಸುಸ್ತಾಗಿದೆ ದೊರೆಗೆ ಎಂದುಕೊಂಡಳು ಹುಡುಗಿ. ಸಿಸ್ಸರ್, ಕೈ ತುಂಬಾ ನೋವಿದ್ಯಾ ಎಂದಿದ್ದಳು ನಿಧಾನವಾಗಿ ತಡೆದು ಅವನತ್ತ ಭಯದಿಂದ ನೋಡುತ್ತಲೇ ಹುಡುಗಿ. ಅವಳತ್ತ ನಿಧಾನವಾಗಿ ತಿರುಗಿ ಕಣ್ಣು ಸಂಕುಚಿಸಿ ಅವಳನ್ನೇ ದಿಟ್ಟಿಸಿ ವಿಷಾದದ ನಗು ನಕ್ಕಿದ್ದ ಆಯುಷ್ ಆಚಾರ್ಯ. ನೋವು?
ಹಾಂ, ದೇಹಕ್ಕೆ ಆಗುವ ಇಂತಹ ನೋವುಗಳನ್ನೆಲ್ಲ ಸಹಿಸಿ ಅಭ್ಯಾಸವಾಗಿ ಬಿಟ್ಟಿದೆ ನನಗೆ. ಆದರೆ ಕೆಲವರು ನಮ್ಮ ಮನಸ್ಸಿಗೆ ಕೊಡುವ ನೋವು ಇದೆಯಲ್ಲ, ಅದನ್ನು ಸಹಿಸೋದು ತುಂಬ ಹಿಂಸೆ ಕೊಡುತ್ತೆ. ಉಸಿರಾಡೋದು ಕೂಡ ಕಷ್ಟ ಅನಿಸುತ್ತೆ. ಯಾಕೆ ಈ ಬದುಕು ಅನಿಸಿಬಿಡುತ್ತೆ. ಬಟ್ ಏನು ಮಾಡೋದು ಹೇಳು? ಬದುಕಲೇಬೇಕಲ್ಲ. ಇಂತಹ ನೋವು ಕೂಡ ಹೋಗ್ತಾ ಹೋಗ್ತಾ ಅಭ್ಯಾಸವಾಗಿ ಬಿಡುತ್ತೆ ಅಂದುಕೊಂಡು ಉಸಿರಾಡುವ ಪ್ರಯತ್ನ ನನ್ನದು ಅಷ್ಟೇ ಎಂದವನು ಮತ್ತೆ ಹಿಂದಕ್ಕೆ ತಲೆ ಚಾಚಿ ಕಣ್ಮುಚ್ಚಿದ್ದ ಆಯುಷ್. ಅವನ ಈ ಪರಿಯ ಮಾತಿನಿಂದ ವಿಪರೀತ ನೋವಾಗಿ ಬಿಟ್ಟಿತ್ತು ಅವಳಿಗೆ. ಕಂಗಳು ಕೊಳಗಳಾಗಿದ್ದವು. ಅದು ನಾನು ಏನೋ ಹೇಳಲು ಹೊರಟವಳ ಮಾತನ್ನ ಆಗ ತಾನೇ ಒಳಬಂದಿದ್ದ ವರ್ಧನ್ನ ಮಾತುಗಳು ತಡೆದಿದ್ದವು. ಥತ್! ಈ ವರ್ಧನ್ ಸರ್ರು ಈಗಲೇ ಬರ್ಬೇಕಾ? ಈಗಲೇ ಇಲ್ಲೇ ಈ ದೊರೆಯ ಹತ್ರ ಕ್ಷಮೆ ಕೇಳ್ಬಿಡ್ತಿದ್ದೆ. ಸಾಮ್ರಾಟ್ರು ಹಿಂಗೆಲ್ಲ ಮಾತಾಡೋದು ಇರೋದು ನೋಡೋಕ್ಕಾಯ್ತಾ ಇಲ್ಲ ನನಗೆ. ನನ್ನ ಮಾತಿಂದ ಅವ ತುಂಬ ನೊಂದ್ಕೊಂಡವ್ರೆ ಅನ್ನಿಸ್ತದೆ. ಛೇ, ನನ್ಗಾರುವೆ ಅದೇನು ದೆವ್ವ ಮೆಟ್ಕೊಂಡಿತ್ತೋ ಕಾಣೆ. ಮನ್ಸಿಗೆ ಬಂದದ್ನೆಲ್ಲನೂ ಒದರ್ಬಿಟ್ಟಿದ್ದೀನಿ ಎಂದುಕೊಂಡು ಹಣೆ ಒತ್ತಿಕೊಂಡಿದ್ದಳು ಕಣ್ಣು ಮುಚ್ಚಿ ಕುಂಕುಮ. ಮಿಸ್ ಕುಂಕುಮ, ಹೇಗಿದ್ದಾನೆ ಆಯು? ಜ್ವರ ಏನೂ ಇದ್ದಂಗಿಲ್ಲ. ಆದರೂ ಯಾಕೆ ಹಂಗಾಗ್ತಾ ಇದೆ? ಏನೂ ತೊಂದರೆ ಇಲ್ಲ ತಾನೇ? ಅಥವಾ ಹಾಸ್ಪಿಟ್ಲಿಗೆ ಏನಾದರೂ ಕರ್ಕೊಂಡು ಹೋಗ್ಬೇಕಾ? ಹಾಗೇನಾದರೂ ಅನ್ನಿಸಿದ್ರೆ ಹೇಳಿ, ನಾನು ಈಗಲೇ ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ ಎಂದಿದ್ದ ಆತಂಕದಿಂದ ವರ್ಧನ್. ಏ, ಏನೂ ಆಗಿಲ್ಲ ಕಣೋ ಮಾರಯ್ಯ ನನಗೆ. ಸುಮ್ಮನೆ ತಾನೂ ಗಾಬರಿ ಆಗೋದಲ್ದೆ ಯಾರ್ಯಾರನೋ ಗಾಬರಿ ಬೀಳಿಸ್ತಾ ಇದ್ದಾನೆ ಇದೆಯಾ ಕಣೋ ನೀನು ಈಡಿಯಟ್. ಏನೋ ಸ್ವಲ್ಪ ಸುಸ್ತಾದಂಗಾಯ್ತು, ಕಣ್ಣು ಮುಚ್ಚಿ ಮಲಗಿದ್ನಪ್ಪ. ಅದಕ್ಕೆ ಇಷ್ಟು ದೊಡ್ಡ ಹಂಗಾಮ ಮಾಡಿದೀಯಾ ಎಂದಿದ್ದ ಕಣ್ಣು ಮುಚ್ಚಿಯೇ ಕಾಟಿಗೆ ಹೊರಗಿದ್ದ ಆಯುಷ್. ಹ್ಞೂ ಕಣಪ್ಪ ದೊರೆ, ನನಗೆ ತಲೆ ಸರಿಯಿಲ್ಲ ನೋಡು. ಅದಕ್ಕೆ ಮತ್ತೆ ಬೇಡ್ದಿರ ಹಂಗಾಮ ಮಾಡ್ತಾ ಇದ್ದೀನಿ. ನೀ ಸುಮ್ಮನಿರಪ್ಪ ಸ್ವಲ್ಪ ಹೊತ್ತು ಎಂದು ಗೆಳೆಯನನ್ನ ಗದರಿ, ಮಿಸ್ ಕುಂಕುಮ ನೀವು ಹೇಳಿ, ಏನೂ ತೊಂದರೆ ಇಲ್ಲ ತಾನೇ ಎಂದು ಕೇಳಿದ್ದ ಕುಂಕುಮಾಳ ಹತ್ತಿರ ಮತ್ತೊಮ್ಮೆ ವರ್ಧನ್. ನಥಿಂಗ್ ಟು ವರಿ ಸರ್. ಅವರು ಹೇಳಿದ ಹಾಗೆ ಸ್ವಲ್ಪ ವೀಕ್ನೆಸ್ ಇದೆ, ಅದಕ್ಕೆ ಹಿಂಗಾಗ್ತಾ ಇದೆ. ಊಟ ತಿಂಡಿ ಮಾಡಿಲ್ವಲ್ಲ ಸರಿಯಾಗಿ. ಎಲೆಕ್ಟ್ರಾಲ್ ಇದ್ರೆ ಕುಡಿಸಿ, ಆಗಾಗ ವೀಕ್ನೆಸ್ ಕಡಿಮೆ ಆಗುತ್ತೆ ಎಂದಿದ್ದಳು ಕುಂಕುಮ ಮಲಗಿದ್ದ ಆಯುಷ್ನನ್ನ ಕಡೆಗಣ್ಣಿನಿಂದಲೇ ನೋಡುತ್ತಾ. ಈಗ ಕಣ್ಣು ಬಿಟ್ಟು ಗೆಳೆಯನತ್ತ ಕೆಂಗಣ್ಣು ಬೀರಿದ್ದ ಆಯುಷ್. ಆಯ್ತಾ ಆಯ್ತೇನಪ್ಪ ಸಮಾಧಾನ? ಶಂಕದಿಂದ ಬಂದ್ರೇನೆ ತೀರ್ಥ ಅಂತಾರಲ್ಲ, ಹಂಗಾಯ್ತು ಇದು. ಯಾರು ಹೇಳಬೇಕೋ ಅವರು ಹೇಳಿದರೆ ಮಾತ್ರ ಸಮಾಧಾನ ಅಲ್ವಾ ನಿಂಗೆ? ನಾನು ಪೇಷಂಟು, ನಾನೇ ಹೇಳ್ತಿದ್ದೀನಿ ಆರಾಮಾಗಿದ್ದೀನಿ ಕಣೋ ಅಂತ. ಹ್ಞೂ ಸಮಾಧಾನ ಇಲ್ಲ ನಿನಗೆ. ಈಗಲಾದರೂ ಬಿಟ್ಬಿಡ್ರಪ್ಪ ನನ್ನ ಪಾಡಿಗೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಎಂದಿದ್ದ ಕುಂಕುಮಾಳತ್ತ ಕಣ್ಣು ಕೆಂಪಗಾಗಿಸಿಕೊಂಡು ಕೋಪದ ನೋಟ ಬೀರಿ ಆಯುಷ್. ಉಗುಳು ನುಂಗಿದ್ದಳು ಹುಡುಗಿ ಅವನ ಈ ಪರಿಯ ನೋಟಕ್ಕೆ. ಈಗ ನಾನೇನು ಮಾಡ್ಬಾರದ್ ಮಾಡ್ದೆ ಅಂತವ ಹಿಂಗ್ ಕೆಕ್ಕರ್ಸ್ಕಂಡ್ ನೋಡ್ತಾವ್ರೆ ಈ ಸಾಮ್ರಾಟು ನನ್ನ ಎಂದುಕೊಂಡು ತುಟಿ ಕೊಂಕಿಸಿದ್ದಳು ಹುಡುಗಿ. ನೀನ್ ಸುಮ್ನಿರ್ತೀಯಾ? ನೀನು ಸರ್ವಜ್ಞ ಬಿಡು. ಎಲ್ಲ ಗೊತ್ತಿರುತ್ತೆ ನಿನ್ಗೆ. ನಾವು ಹಂಗಲ್ಲ ಕಣಪ್ಪ, ಸಾಮಾನ್ಯ ಮನುಷ್ಯರು, ಹುಲು ಮಾನವರು ಅಂತಾರಲ್ಲ ಹಂಗೆ. ನಮಗೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ಗೊತ್ತಿರುತ್ತೆ. ಪ್ರಪಂಚದ ಎಲ್ಲ ವಿಷಯಗಳ ಜ್ಞಾನನೂ ಇಲ್ಲ ನಮ್ಗೆ, ಆಯ್ತಾ? ಈಗ ಮಲ್ಗು. ನೋಡು ಇಲ್ಲಿ ನಿನ್ ಮಗಳು ಅಳ್ತಾ ಇದ್ದಾಳೆ ಯಾಕೋ. ನಾನು ಅವಳನ್ನ ಕೆಳಗಡೆ ಕರ್ಕೊಂಡೋಗ್ತೀನಿ. ಆಮೇಲೆ ಜಾನಿ ಹತ್ರ ಎಲೆಕ್ಟ್ರಾಲ್ ಕೊಟ್ಟು ಕಳಿಸ್ತೀನಿ, ಕುಡಿ. ನಾನು ಅಂಕಲ್ ಹತ್ರ ಮಾತಾಡ್ಕೊಂಡು ಹೊರಡ್ತೀನಿ. ಹಾ, ನೀನು ನಾಳೆ ಕುಣ್ಕೊಂಡು ಬರಬೇಕು ಅಂತೇನು ಇಲ್ಲ, ಆಯ್ತಾ? ನೀನು ರೆಸ್ಟ್ ಮಾಡು. ಅಲ್ಲಿ ಯಾವ ಸಾಮ್ರಾಜ್ಯನೂ ಮುಳುಗಿ ಹೋಗಲ್ಲ. ನಿನ್ನ ಮೋಹಿನಿ ನೀನು ಹುಡ್ಕೊಂಡು ಬರ್ಬೋದು. ಅವಳನ್ನ ಹೇಗೋ ಏನೋ ಒಂದು ಹೇಳಿ ಸಾಗ ಹಾಕ್ತೀನಿ ನಾನು ಎಂದು ನಕ್ಕಿದ್ದ ವರ್ಧನ್. ಮಗನೇ, ಮುಚ್ಕೊಂಡು ಹೋಗಿ ನಿನ್ ಕೆಲಸ ನೋಡ್ಕೋ ಹೋಗು. ಬಿಟ್ರೆ ತಲೆಯೆಲ್ಲ ಮಾತಾಡ್ತಾನೆ. ಗುರ್ರೆಂದಿದ್ದ ಆಯುಷ್ ಗೆಳೆಯನ ಮೇಲೆ. ವರ್ಧನ್ನ ಮಾತು ಕೇಳಿ ಥಟ್ಟನೆ ಆಯುಷ್ನತ್ತ ನೋಡಿ ಮೂಗು ಮುರಿದಿದ್ದಳು ಹುಡುಗಿ. ಏನ್ ಸೀಮೆಗಿಲ್ದಿರೋ ಸುಂದ್ರಿ ಇವಯ್ಯನ್ ಮೋಹಿನಿ. ಮಣಗಟ್ಲೆ ಪೇಂಟ್ ಬಳ್ಕಂಡ್ರೆ ಸಿಗ್ನಲಲ್ಲಿರೋ ಭಿಕ್ಷುಕಿನೂ ಸುಂದರವಾಗೇ ಕಾಣ್ತಾಳೆ. ಅದೇನು ಅಂತ ಮೆಚ್ಕೋಬೇಕು ಆ ಮೋಹಿನಿನ ಎಂದುಕೊಂಡು ಇವಳನ್ನೇ ನೋಡುತ್ತಿದ್ದವನ ಮುಖದ ಮೇಲೆ ಕಂಡು ಕಾಣದಂತ ಮುಗುಳ್ನಗು ಮೂಡಿತ್ತು ಅವಳ ಈ ಚರ್ಯೆಯಿಂದ ಯಾಕೋ. ಆದರೆ ವರ್ಧನ್ನ ನೋಟ ಅವಳ ಮೇಲೆಯೇ ಇರುವುದನ್ನು ಗಮನಿಸಿದವನ ಮುಖ ಮ್ಲಾನವಾಯಿತು. ಗಂಭೀರನಾದ ಮತ್ತೆ ಮೊದಲಿನಂತೆಯೇ ಆಯುಷ್. ಅದ್ಯಾಕೋ ನಾಟ್ಯ ಹಠ ಮಾಡತೊಡಗಿದ್ದಳು. ಹೋಗೋಣ ಕೆಳಗೆ ಎಂಬಂತೆ ಕೈ ಸನ್ನೆ ಮಾಡಿ ತೋರಿಸುತ್ತಿದ್ದಳು. ಹಸಿವೆ ಆಗಿತ್ತೋ ಏನೋ ಮಗುಗೆ. ಆಯು, ಮಗ, ನಾನು ಕೆಳಗಡೆ ಹೋಗ್ತೀನಿ. ಬಂಗಾರಿ ಅಳ್ತಾ ಇದೆ. ಮಿಸ್ ಕುಂಕುಮ, ಸ್ವಲ್ಪ ಹೊತ್ತು ಇಲ್ಲೇ ಇರಿ, ಜಾನಿನ ಕಳಿಸ್ತೀನಿ. ಆಮೇಲೆ ಬರೋರಂತೆ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಎಂದಿದ್ದ ವರ್ಧನ್ ಕುಂಕುಮಾಳ ಹತ್ತಿರ. ನನಗೇನು ಪ್ರಾಬ್ಲಮ್ ಇಲ್ಲ ಸರ್, ಬೇಕಾದ್ರೆ ನಾನೇ ಗೊಂಬೆನ ಕರ್ಕೊಂಡು ಹೋಗ್ತೀನಿ. ನೀವು ಬೇಕಾದ್ರೆ ಇಲ್ಲೇ ಇರಿ ಎಂದಿದ್ದಳು ಕುಂಕುಮ. ಅವನು ಬೇಕಾದ್ರೆ ಗೆಳೆಯನ ಜೊತೆ ಮಾತಾಡಿಕೊಳ್ಳಲಿ ಎಂದುಕೊಂಡು.
ನೋನೋ, ನನಗೂ ಟೈಮ್ ಆಯಿತು. ನಾನು ಅಂಕಲ್‌ನ ಮಾತಾಡಿಸಿ ಹೊರಡಬೇಕು. ಅದೂ ಅಲ್ಲದೆ ನೀವು ನರ್ಸ್, ನಿಮ್ಮ ಡ್ಯೂಟಿ ನೀವು ಮಾಡಿ ಎಂದಿದ್ದ ಮುಗುಳ್ನಗುತ್ತಾ ವರ್ಧನ್. ಅವನ ಮಾತಿಗೆ ತಾನೂ ನಕ್ಕಿದ್ದಳು ಕುಂಕುಮ. ಅವರಿಬ್ಬರನ್ನೇ ನೋಡುತ್ತಿದ್ದವನ ದವಡೆ ಬಿಗಿದಿತ್ತು. ಮುಷ್ಟಿ ಬಿಗಿದಿದ್ದ ಮಲಗಿದ್ದಲ್ಲಿಯೇ. ಎಷ್ಟೇ ಸಮಾಧಾನದಿಂದ ಇರಬೇಕು ಎಂದುಕೊಂಡರೂ ಸಹಿಸಲು ಆಗುತ್ತಿಲ್ಲ ಅವನಿಂದ. ಅಸಹಾಯಕತೆಯಿಂದ ಕನಲಿ ಹೋದ ಅವನು.